ಸ್ಟೂಡೆಂಟ್ಸ್ ವೆಲ್ಕಮ್ ಟು ಗುಡ್ ಫ್ಯೂಚರ್ ಅಕಾಡೆಮಿ. ಕೇಂದ್ರ ಸರ್ಕಾರದ ಹುದ್ದೆಗಳ ತರಬೇತಿಯನ್ನು ನೀಡುವಂಥ ಧಾರವಾಡದ ಏಕೈಕ ಸಂಸ್ಥೆ ಅದುವೇ ಗುಡ್ ಫ್ಯೂಚರ್ ಅಕಾಡೆಮಿ. ಸ್ಟೂಡೆಂಟ್ಸ್, ನಾನು ಏನು ಮಾಡಿದೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ RPF ಕಾನ್ಸ್ಟೇಬಲ್ ಮತ್ತು RPF ಸಬ್ ಇನ್ಸ್ಪೆಕ್ಟರ್ ಸಿಲೆಬಸನ್ನು ಅನಾಲಿಸಿಸ್ ಮಾಡಿದೆ. ಮತ್ತು ನಾನು ಆ ಸಿಲೆಬಸನ್ನು ಅನಾಲಿಸಿಸ್ ಮಾಡೋ ಹೊತ್ನಾಗ ನಿಮಗೇನು ಮಾಡಿದ್ದೆ ಅಂದರೆ ನಾನು ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡ್ತೀನಿ ಆ ಸಿಲೆಬಸ್ ವೈಸ್ ಅಂತ. ಬನ್ನಿ ಸ್ಟೂಡೆಂಟ್ಸ್, ಇವತ್ತು ನಾವು ಹಾಗಾದರೆ ಆ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡೋಣ. ಇನ್ನೂ ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ. ಆ ನಂತರ ನಾನು ಕ್ವಶನ್ ಪೇಪರ್ನಲ್ಲಿ ಏನು ಅನಾಲಿಸಿಸ್ ಮಾಡ್ತಾನಲ್ಲ ಆ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥ ಕರೆಂಟ್ ಅಫೇರ್ಸು ನಮ್ಮ ಟೆಲಿಗ್ರಾಮ್ನಲ್ಲಿದ್ದಾವೆ. 100% ನೀವು ಚೆಕ್ ಮಾಡ್ಬೋದು. ನಾ ಕ್ವಶನ್ ಪೇಪರ್ ಅನಾಲಿಸಿಸ್ ಆದ ನಂತರ ನಮ್ಮ ಟೆಲಿಗ್ರಾಮ್ ಚಾನಲ್ಲು ಯಾವುದು ನಮ್ಮ ಟೆಲಿಗ್ರಾಮ್ ಚಾನಲ್ಲು ಗುಡ್ ಫ್ಯೂಚರ್ SSC RRB ಬ್ಯಾಂಕಿಂಗ್ ಅಂತ ಹೊಡೆದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ತೀರಾ. ಆ ಟೆಲಿಗ್ರಾಮ್ ಬೇಕಾದರೆ ನೀವು ನಾನೇನು ಇಲ್ಲಿ ಅನಾಲಿಸಿಸ್ ಮಾಡ್ತಾನಲ್ಲ ಕ್ವಶನ್ ಪೇಪರಲ್ಲಿ, ಆ ಕ್ವಶನ್ ಪೇಪರ್ನಲ್ಲಿ ಬರ್ತಕ್ಕಂಥ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ಲು ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸು ಏನೇನು ಕರೆಂಟ್ ಅಫೇರ್ಸ್ ಬರ್ತವೆ ಎಲ್ಲ ನಿಮ್ಗೆ ನಮ್ಮ ಟೆಲಿಗ್ರಾಮ್ದಲ್ಲಿ ಓನ್ಲಿ ಫಾರ್ ಸೆಂಟ್ರಲ್ ಗೌರ್ಮೆಂಟನ್ನ ಉದ್ದೇಶವಾಗಿ ಇಟ್ಟುಕೊಂಡು ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಏನು ಮಾಡ್ತೇವೆ ಅಪ್ಲೋಡ್ ಮಾಡ್ತಾಯಿದ್ದೀವಿ ಡೈಲಿ. ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಅದನ್ನು ನೀವು ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಲಿಕ್ಕೆ ಗುಡ್ ಫ್ಯೂಚರ್ SSC RRB ಬ್ಯಾಂಕಿಂಗ್ ಅಂತ ಹೊಡೆದ್ರೆ ನಿಮ್ಗೆ ನಮ್ಮ ಗ್ರೂಪು ನೀವು ಜಾಯ್ನ್ ಆಗಲಿಕ್ಕೆ ಸಿಗ್ತದೆ. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ನಾವಿವತ್ತು ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ ಏನು ಹೇಳ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ದ ಪ್ರೊಟೆಕ್ಟೆಡ್ ಪ್ಲೇಸ್ ಎಟ್ ಶಬರಿಮಲ. ಶಬರಿಮಲೆಯ ಸಂರಕ್ಷಿತ ಸ್ಥಳದಲ್ಲಿ ಈ ಕೆಳಗಿನ ಯಾವ ಹುಲಿ ಸಂರಕ್ಷಿತ ಪ್ರದೇಶವಿದೆ? ನೋಡಿ ಸ್ಟೂಡೆಂಟ್ಸ್, ಪ್ರಶ್ನೆ ಯಾವ ಥರ ಕೇಳಿದಾನೆ, ನೀವು ಏನು ಮಾಡ್ತೀರಿ? ಓಕೆ, ಪರಂಬಿಕುಲಂ, ಸತ್ಯಮಂಗಲಂ, ಮೂಡುಮಲೈ, ಪೆರಿಯಾರ್. ನೀವು ಪೆರಿಯಾರ್ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಕೇಳಿದ್ರೆ ನೀವು ನೇರವಾಗಿ ಬರಿಬೋದು, ಹೌದಾ? ಇಲ್ಲ ಅಂದರೆ ಈ ಕೆಳಗೆ ಕೊಟ್ಟಂಥ ಟೈಗರ್ ರಿಸರ್ವ್ಗಳಲ್ಲಿ ಯಾವುದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳ್ಬೋದು. ಬಟ್ ಇಲ್ಲಿ ಏನು ಮಾಡಿದೆ, ನಿಮಗೆ ನಿಮ್ಮ ಡೆಪ್ತ್ನೆಸ್ ಚೆಕ್ ಮಾಡಲಿಕ್ಕೆ ಶಬರಿಮಲೆ ಅಂತಿಟ್ಟ. ಹಾಗಾದರೆ ನೋಡಿ ಸ್ಟೂಡೆಂಟ್ಸ್, ಶಬರಿಮಲೆಯ ಸಂರಕ್ಷಿತ ಸ್ಥಳದಲ್ಲಿ ಈ ಕೆಳಗಿನ ಯಾವ ಹುಲಿ ಸಂರಕ್ಷಿತ ಪ್ರದೇಶವಿದೆ? ಹಾಗಾದರೆ ನೋಡೋಣ. ಹಾಗಾದರೆ ಫಸ್ಟ್ ನಮಗೇನು ಗೊತ್ತಿರಬೇಕು, ಶಬರಿಮಲೆ ಎಲ್ಲಿದೆ? ಹೇಗಿಲ್ಲಿದೆ ಹಾಗಾದರೆ ಶಬರಿಮಲೆ? ಕೇರಳ ರಾಜ್ಯದಲ್ಲಿದೆ. ಕೇರಳ ರಾಜ್ಯದ ಯಾವ ಜಿಲ್ಲೆಯಲ್ಲಿದೆ ಶಬರಿಮಲೆ? ಕೇರಳ ರಾಜ್ಯದ ಪತಾನಂತಿತ್ತ ಡಿಸ್ಟಿಕ್ನಲ್ಲಿದೆ. ಪತಾನಂತಿತ್ತ ಡಿಸ್ಟಿಕ್ನಲ್ಲಿ ಇದೆ. ಹಾಗಾದರೆ ನೆಕ್ಸ್ಟ್ ಪರಂಬಿಕುಲಮ್ಮು ಕೊಟ್ಟಿದ್ದಾನೆ. ಪರಂಬಿಕುಲಂ ಆಪ್ಷನ್. ಪರಂಬಿಕುಲಂ ಟೈಗರ್ ರಿಸರ್ವ್ ಎಲ್ಲಿದೆ? ಪರಂಬಿಕುಲಂ ಟೈಗರ್ ರಿಸರ್ವ್ ಪಾಲಕ್ಕಾಡ್ ಡಿಸ್ಟಿಕ್ಕು, ತ್ರಿಸ್ಸೂರ್ ಡಿಸ್ಟಿಕ್ಕು ಕೇರಳ ಸ್ಟೇಟ್ನಲ್ಲಿ ಇದೆ. ಹಾಗಾದರೆ ಸತ್ಯಮಂಗಲಮ್ಮು ಆಪ್ಷನ್ ಕೊಟ್ಟಿದ್ದಾನೆ ನಮಗೆ. ಸತ್ಯಮಂಗಲಂ ಎಲ್ಲಿದೆ ಹಾಗಾದರೆ? ಸತ್ಯಮಂಗಲಮ್ಮು ನಮಗೆ ಈರೋಡ್ ಡಿಸ್ಟಿಕ್ ತಮಿಳುನಾಡಲ್ಲಿದೆ. ಹಾಗಾದರೆ ಮೂಡುಮಲೈ ಒಂದು ಆಪ್ಷನ್ ಕೊಟ್ಟನ, ಮೂಡುಮಲೈ ಕೂಡ ತಮಿಳುನಾಡಲ್ಲಿದೆ. ಹಾಗಾದರೆ ಪತಾನಂ ಡಿಸ್ಟಿಕ್ನಲ್ಲಿರುವ ಇನ್ನೊಂದು ಯಾವುದು? ಪೆರಿಯಾರ್ ಎಲ್ಲಿದೆ ಹಾಗಾದರೆ? ನೋಡಿರಿ, ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ವೈಲ್ಡ್ ಲೈಫ್ ಸೆಂಚುರಿ ಈಸ್ ಎ ಪ್ರೊಟೆಕ್ಟೆಡ್ ಏರಿಯಾ ಲೊಕೇಟೆಡ್ ಇನ್ ದ ಡಿಸ್ಟ್ರಿಕ್ಟ್ಸ್ ಆಫ್ ಪತಾನಂತಿತ್ತ ಇನ್ ಕೇರಳ. ಹಾಗಾದರೆ ಶಬರಿಮಲೆ ಎಲ್ಲಿದೆ? ಪತಾನಂತಿತ್ತ ಡಿಸ್ಟಿಕ್ ಇನ್ ಕೇರಳ ಸ್ಟೇಟ್ ಒಳಗಿದೆ. ಹಾಗಾದರೆ ನಮ್ಮ ಆಪ್ಷನ್ಸ್ ಏನು? ಯಾವ ಆಪ್ಷನ್ಸ್ ಕರೆಕ್ಟ್? ಹಾಗಾದರೆ ಆಪ್ಷನ್ಸ್ ಪೆರಿಯಾರ್ ಈಸ್ ರೈಟ್ ಆನ್ಸರ್. ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಕ್ವಶನ್ ನಂಬರ್ 2. ವಾಟ್ ಈಸ್ ದ ಎಕ್ಸ್ಟರ್ನಲಿ ಅಪ್ಲೈಡ್ ಫೋರ್ಸ್ ಫಾರ್ ದಿ ಆಪರೇಷನ್ ಆಫ್ ದಿ ಲೆವರ್ನ ಕಾರ್ಯಾಚರಣೆಗೆ ಬಾಹ್ಯವಾಗಿ ಅನ್ವಯಿಸುವ ಶಕ್ತಿ ಯಾವುದು? ಸೈನ್ಸ್ ನೋಡ್ರಿ, ಅಪ್ಲೈಡ್ ಸೈನ್ಸ್ ಕೇಳಿದ ನಿಮಗೆ ಇಲ್ಲಿ ಪ್ರಶ್ನೆ. ಹಂಗಾರೆ ಲೆವರ್ ಅಂದ್ರೇನು? ನೀವೇನು ತಿಳ್ಕೊಂತೀರಿ? ಲಿವರ್ ಯಾಕೆ ಕೊಟ್ಟ? ಲಿವರ್ಗೆ ಯಾಕೆ ನಾವು ಫೋರ್ಸ್ ಹಾಕಬೇಕು? ಅಲ್ಲೇನು ಎಫರ್ಟ್ ಮಾಡಬೇಕು? ದಟ್ ಈಸ್ ರಾಂಗ್ ಸ್ಟೂಡೆಂಟ್ಸ್. ಲೆವರ್ ಅಂದರೆ ಇಟ್ ಈಸ್ ಒಂದು ಮಷಿನ್, ಸಿಂಪಲ್ ಮಷಿನ್ಸ್, ಸಿಂಪಲ್ ಟೂಲ್ಸ್. ಇದೊಂದು ಬೀಮು. ಇಲ್ಲೇನು ಮಾಡ್ತಾರೆ ನೋಡ್ರಿ, ಇಲ್ಲಿ ಎಫರ್ಟ್ ಹಾಕಿದ್ರೆ ಇಲ್ಲಿ ಲೋಡ್ ಆಗ್ತದೆ. ಹಾಗಾದರೆ ಲೆವರ್ ಅಂದ್ರೇನು? ಎ ಲೆವರ್ ಈಸ್ ಎ ಸಿಂಪಲ್ ಮಷಿನ್ ಮೇಡ್ ಆಫ್ ರಿಜಿಡ್ ಬೀಮ್ ಆ್ಯಂಡ್ ಫೋಲ್ಕ್ರಮ್. ದಿಸ್ ಈಸ್ ದ ಫೋಲ್ಕ್ರಮ್. ಭಾರವನ್ನು ಎತ್ತಲಿಕ್ಕೆ ಒಂದು ಸಾಮಾನ್ಯ ಸಾಧನ, ಅದಕ್ಕೆ ಲೆವರ್ ಅಂತ ಕರೀತಾರೆ. ಆ ಲೆವರ್ನ ನಾವು ನೋಡ್ರಿ, ಲೆವರ್ನ ಕಾರ್ಯಾಚರಣೆಗೆ ಬಾಹ್ಯವಾಗಿ ಅನ್ವಯಿಸುವ ಶಕ್ತಿ ಯಾವುದು? ಹಾಗಾದರೆ ಎಫರ್ಟ್ ಸ್ಟೂಡೆಂಟ್ಸ್. ಹಂಗಾರೆ ನಮ್ಮ ಆನ್ಸರ್ ಯಾವುದು?
ಎಫರ್ಟ್. ನಮ್ಮ ಆನ್ಸರು ಎಫರ್ಟ್. ನೆಕ್ಸ್ಟ್ ಕ್ವಶನ್ ನೋಡಿರಿ. ಡ್ಯೂರಿಂಗ್ ಹೂಸ್ ಟೆನ್ಯೂರ್ ವಾಸ್ ದ ಫ್ಯಾಕ್ಟ್ರಿ ಆ್ಯಕ್ಟ್ 1881 ಪಾಸ್ಡ್? ಈ ಕೆಳಗಿನ ಯಾರ ಅವಧಿಯಲ್ಲಿ ಕಾರ್ಖಾನೆ ಕಾಯ್ದೆ 1881 ಅಂಗೀಕರಿಸಲಾಯಿತು? ನೋಡಿರಿ ಆಪ್ಷನ್ಸು. ಡಫ್ರಿನ್ ಕೊಟ್ಟಿದ್ದಾರೆ, ರಿಫನ್ ಕೊಟ್ಟಿದ್ದಾರೆ, ಮೇಯೋ ಕೊಟ್ಟಿದ್ದಾರೆ, ಲಿಟನ್ ಕೊಟ್ಟಿದ್ದಾರೆ. ನಾ ಹೇಳಿದೆ ಎನಾಲಿಸಿಸಲ್ಲಿ ಇಂಡಿಯನ್ ಹಿಸ್ಟ್ರಿ ಮತ್ತು ಫ್ರೀಡಮ್ ಸ್ಟ್ರಗಲ್ ಮೇಲೆ ಪ್ರಶ್ನೆ ಕೇಳ್ತಾನೆ. ಇದು ನಿಮಗೆ ಫ್ರೀಡಮ್ ಸ್ಟ್ರಗಲ್ ಮೇಲ್ಗಡೆ ಒಂದು ಪ್ರಶ್ನೆ. ಹಾಗಾದರೆ ಇವ್ರು ಯಾರು? ಹಾಗಾದರೆ ಡಫ್ರಿನ್, ರಿಪನ್, ಮೇಯೋ, ಲಿಟನು ಇವರು ವೈಸ್ರಾಯ್ಸ್. ಹಂಗಾರೆ ಇವರ ಅವಧಿ ಏನು? ಹಾಗಾದರೆ ಡಫ್ರಿನ್ 1884ರಿಂದ 1888ರವರೆಗೆ ಇವರ ಅವಧಿಯಲ್ಲಿ ಕಾಂಗ್ರೆಸ್ ಸೆಷನ್ ಆಯಿತು 1885ನಲ್ಲಿ. ರಿಪ್ಪನ್ 1882 1884, ಮೇಯೋ 1869 to 1872, ಲಿಟನ್ 1876 to 1880. ಹಾಗಾದರೆ ನಮಗೆ ಫ್ಯಾಕ್ಟ್ರಿ ಕಾಯ್ದೆ ಯಾವಾಗ ಅಂಗೀಕರಿಸಲಾಯ್ತು? ಹಂಗಾರೆ 1881. 1880 ಈ ಅವಧಿ ಒಳಗೆ ಯಾರು ವೈಸ್ರಾಯ್ ಇದ್ದರು? ರಿಪ್ಪನ್ ಇದ್ದರು 1880ರಿಂದ 1884. ಹಾಗಾದರೆ ನಮ್ಮ ಆಪ್ಷನ್ ಏನು ಸ್ಟೂಡೆಂಟ್ಸ್? ಆಪ್ಷನ್ ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವೆನ್ ವಾಸ್ ದ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಎಸ್ಟಾಬ್ಲಿಷ್? ನಾನು ಹೇಳಿದೆ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಮೇಲ್ಗಡೆ 5 ಪ್ರಶ್ನೆಗಳು ಬರ್ತಾವಂತ ನಾನು ಎನಾಲಿಸಿಸ್ ಮಾಡಿದೆ. ಇದು ನೋಡಿರಿ ಈ ಕ್ವಶನ್ಸು. ಭಾರತೀಯ ಕ್ರೀಡಾ ಪ್ರಾಧಿಕಾರವನ್ನು ಯಾವಾಗ ಸ್ಥಾಪಿಸಲಾಯಿತು? ಸಾಯ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಕರೀತಾರೆ. ಅದನ್ನು ಯಾವಾಗ ಸ್ಥಾಪಿಸಿದ್ರೆ ನೋಡಿರಿ. ಹಾಗಾದ್ರೆ ಅದ್ರ ಬಗ್ಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಭಾರತದ ಅಪೆಕ್ಸ್ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಯಾಗಿದ್ದು, ಭಾರತದಲ್ಲಿ ಕ್ರೀಡೆಯ ಅಭಿವೃದ್ಧಿಗಾಗಿ ಭಾರತ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು 1984ರಲ್ಲಿ ಸ್ಥಾಪಿಸಿತು. ಹಂಗಾರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡು ಯಾವಾಗ ಸ್ಥಾಪನೆ ಆಯಿತು? ಹಂಗಾರೆ 1984. ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಮಸಾಯಿ ಕ್ಯಾಸ್ಟ್ ಆರ್ ಫ್ರಮ್ ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್? ಮಸಾಯಿ ಜಾತಿಗಳು ಈ ಕೆಳಗಿನ ಯಾವ ದೇಶಗಳು? ನಾ ಆಗಲೇ ಕ್ವಶನ್ ಪೇಪರ್ ಅನಾಲಿಸಿಗೆ ಹೇಳಿದೆ. ಹುಮೆನ್ ಫಿಸಿಕಲ್, ಎಕನಾಮಿಕಲ್, ಹುಮೆನ್ ಜೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಅಂತ ಹೇಳಿದ್ದೆ. ನೋಡ್ರಿ ಇಲ್ಲೇ ಹುಮೆನ್ ಜೋಗ್ರಫಿ ಆಫ್ ಇಂಡಿಯಾ, ಹುಮೆನ್ ಜೋಗ್ರಫಿ ಆಫ್ ವರ್ಲ್ಡ್. ಮಸಾಯಿ ಜಾತಿಯ ಈ ಕೆಳಗಿನ ಯಾವ ದೇಶಗಳಿಂದ ಬಂದಿವೆ? ಮಸಾಯಿ ಪೀಪಲ್ಸ್ ನೋಡಿರಿ. ಮಸಾಯಿ ಪೀಪಲ್ಸು ನೀಳಕಾಯ್ದವ್ರು ಇರ್ತಾರೆ. ಅವ್ರಿಗೊಂದು ವಿಶೇಷವಾದ ಅವ್ರದ್ದು ಎಥನಿಕ್ ಕಲ್ಚರ್ ಇರ್ತದೆ. ಅದಕ್ಕೆ ಅವ್ರಿಗೆ ಅವರ ಬಗ್ಗೆ ಕೇಳಿದಾನೆ ಹುಮೆನ್ ಜೋಗ್ರಫಿ ಒಳಗೆ. ಮಸಾಯಿ ಜಾತಿ ಎಲ್ಲಿ ಕಂಡು ಬರ್ತದೆ? ಹಾಗಾದರೆ ಕಿನ್ಯಾ ಒಳಗೆ ಕಂಡು ಬರ್ತತಿ. ನೆಕ್ಸ್ಟ್ ಸ್ಟೂಡೆಂಟ್ಸ್. ಹೂ ವಾಸ್ ನೌನ್ ಆ್ಯಸ್ ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್? ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಯಾರು? ಭಾರತದ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಉತ್ತೇಜನ ಕೊಟ್ಟವ್ರು ಯಾರಪ್ಪ? ಹಂಗಾರೆ ಲಾರ್ಡ್ ರಿಪ್ಪನ್ 1880-84, ಲಾರ್ಡ್ ಲಿಟನ್ 1876 to 1880, ಚಾರ್ಲಸ್ ಮೆಟ್ಕಾಫ್ 1835, ಚಾರ್ಲಸ್ ವುಡ್ ಬಗ್ಗೆ ಅಂತೂ ಗೊತ್ತಿದೆ. ಅವರು ಶಿಕ್ಷಣಕ್ಕಾಗಿ ಒತ್ತು ಕೊಟ್ಟರು. ಲಾರ್ಡ್ ಮೆಟ್ಕಾಲ್ಫ್ ಅವರನ್ನು ಲಿಬರೇಟರ್ ಆಫ್ ಇಂಡಿಯಾ ಪ್ರೆಸ್ ಎಂದು ಕರೆಯಲಾಗುತ್ತದೆ. ಭಾರತೀಯ ಪತ್ರಿಕಾ ಸ್ವಾತಂತ್ರ್ಯವು ಸೆಪ್ಟೆಂಬರ್ 15, 1830ರಿಂದ ಪ್ರಾರಂಭವಾಯಿತು. ಅಂದರೆ ಲಾರ್ಡ್ ಮೆಟ್ಕಾಲ್ಫ್ ಅವರು ಭಾರತೀಯ ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಅಂತ ಕರೀತಾರೆ ಲಾರ್ಡ್ ಮೆಟ್ಕಾಫ್ ಅವ್ರಿಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವೇರ್ ಈಸ್ ರೂರ್ಕೆಲಾ ಸ್ಟೀಲ್ ಪ್ಲ್ಯಾಂಟ್ ಲೊಕೇಟೆಡ್? ವೇರ್ ಈಸ್ ರೂರ್ಕೆಲಾ ಸ್ಟೀಲ್ ಪ್ಲ್ಯಾಂಟ್ ಎಲ್ಲಿದಪ್ಪ? ಹಂಗಾರೆ ರೂರ್ಕೆಲಾ ಮಹಾರಾಷ್ಟ್ರ ಒಳಗದ, ಜಾರ್ಖಂಡ್ ಅದ, ಒಡಿಶಾ, ಆಂಧ್ರ ಪ್ರದೇಶ. ಎಲ್ಲಿದೆ ಹಾಗಾರೆ ನೋಡ್ರಿ? ನಮಗೆ ಇಲ್ಲಿ ನೋಡ್ರಿ ಕಂಪ್ನಿ ಸ್ಟೀಲ್ ಇಂಡಸ್ಟ್ರೀಸ್ ಇವು. ರೂರ್ಕೆಲಾ ಸ್ಟೀಲ್ ಪ್ಲ್ಯಾಂಟ್ಸ್ ನೋಡ್ರಿ. IICO ಬರ್ನಾಪುರ್ ಪಶ್ಚಿಮ ಬಂಗಾಳದಾಗಿದೆ. ಬೊಕ್ಯಾರೋ ಸ್ಟೀಲ್ ಪ್ಲ್ಯಾಂಟು ಜಾರ್ಖಂಡ್ ಒಳಗಿದೆ. ಬಿಲಾಯ್ ಛತ್ತೀಸ್ಗಢನಲ್ಲಿದೆ. ರೂರ್ಕೆಲಾ ಒರಿಸ್ಸಾದಾಗಿದೆ. ಹಾಗಾದರೆ ನಮ್ಮ ಆಪ್ಷನ್ಸು ಒಡಿಶಾ. ಹಾಗೆ ನೋಡಿರಿ ದುರ್ಗಾಪುರ್ ಪಶ್ಚಿಮ ಬಂಗಾಳ, ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ್, ಜಮ್ಶೆಡ್ಪುರ್ ಜಾರ್ಖಂಡ್, ಹಾಜಿರಾ ಗುಜರಾತ್, ವಿಜಯನಗರ ಕರ್ನಾಟಕದಲ್ಲಿದೆ. ರಾಯಗಢ ಛತ್ತೀಸ್ಗಢ, ಡೋಲ್ವಿ ಮಹಾರಾಷ್ಟ್ರ, ಜಾರ್ಸುಗುಡ ಒರಿಸ್ಸಾದಲ್ಲಿದೆ. ಅಂಗುಲ್ ದಂಕ್ನಲ್ ಒರಿಸ್ಸಾದಲ್ಲಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ವರ್ಡ್ ಸರ್ವೀಸ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಗೇಮ್ಸ್? ನಾನು ಹೇಳಿದೆ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಮೇಲ್ಗಡೆ 5 ಪ್ರಶ್ನೆ ಬರ್ತಾವೆ. ಇದು 2ನೇ ಪ್ರಶ್ನೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ. ಸರ್ವೀಸ್ ಎಂಬ ಪದವು ಈ ಕೆಳಗಿನ ಯಾವ ಆಟಗಳಿಗೆ ಸಂಬಂಧಿಸಿದೆ? ನೋಡಿರಿ, ಕ್ರಿಕೆಟಲ್ಲಿದೆ ಸರ್ವೀಸು, ಆಮೇಲೆ ಕಬಡ್ಡಿನಲ್ಲಿದೆ, ಬಾಕ್ಸಿಂಗಲ್ಲಿದೆ, ವಾಲಿಬಾಲ್. ಯಾವುದು ಹಾಗಾದರೆ ಸರ್ವೀಸನ್ನು ವಾಲಿಬಾಲ್ ಸ್ಪೋರ್ಟ್ಸಲ್ಲಿ ನಾವು ಆ ಪದವನ್ನು ಯೂಸ್ ಮಾಡ್ತೇವೆ. ಹಾಗಾದರೆ ನಮ್ಮ ಆಪ್ಷನ್ನು ವಾಲಿಬಾಲ್.
ನೆಕ್ಸ್ಟ್ ಕ್ವಶನ್ ನಂಬರ್ 9. ಹಿಮಾಲಯ ಫ್ರಂಟಲ್ ಫಾಲ್ಟ್ ಸಪ್ರೇಟ್ಸ್ ಶಿವಾಲಿಕ್ ಫ್ರಮ್. ನೋಡಿರಿ, ಈ ಕ್ವಶನ್ಸ್ ಭಾಳ ಇಂಪಾರ್ಟೆಂಟು. ಹಿಮಾಲಯ ಮುಂಭಾಗದ ಯಾವ ದೋಷದ ಬಿರುಕು ಶಿವಾಲಿಕ್ಕನ್ನು ಡ್ಯಾಶ್ನಿಂದ ಪ್ರತ್ಯೇಕಿಸುತ್ತದೆ. ಈ ಪ್ರಶ್ನೆ ಭಾಳ ಈಸಿ ಅದ, ನೋಡಲಿಕ್ಕೆ ಭಾಳ ಸಣ್ಣ ಪ್ರಶ್ನೆ, ಆದರೆ ಏನನ್ನು ತಿಳ್ಕೊಂಡ್ರೆ ಈ ಥರ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರಿಬೇಕು. ನೋಡಿ ಸ್ಟೂಡೆಂಟ್ಸ್, RPF ಅಂದ ತಕ್ಷಣ ನಾವೇನು ಮಾಡ್ತೀವಿ, ಇರಲಿ ಬಿಡು ಸ್ಟ್ಯಾಟಿಕ್ GK ಬೇಡ, ನೀವು ಯಾವುದೇ ಒಂದು ವಿಷಯವನ್ನು ಡೆಪ್ತಾಗಿ ಓದಬೇಕು. ನೋಡಿರಿ, ಪ್ರಶ್ನೆ ಭಾಳ ಈಸಿ ಅದ. ಹಿಮಾಲಯ ಫ್ರಂಟಲ್ ಫಾಲ್ಟ್ ಸಪ್ರೇಟ್ ಶಿವಾಲಿಕ್ ಫ್ರಾಮ್. ಹಿಮಾಲಯ ಮುಂಭಾಗದ ಬಿರುಕು ಅಥವಾ ದೋಷವು ಶಿವಾಲಿಕ್ಕನ್ನು ಡ್ಯಾಶ್ನಿಂದ ಪ್ರತ್ಯೇಕಿಸುತ್ತದೆ. ಯಾವ್ದು ಹಂಗಾರೆ ಆಪ್ಷನ್ಸ್ ಏನು ಕೊಟ್ಟಾರೆ ಇದರಲ್ಲಿ? ಸ್ಮಾಲ್ ಹಿಮಾಲಯ, ಸೆಂಟ್ರಲ್ ಹಿಮಾಲಯ, ದ ಗ್ರೇಟ್ ಹಿಮಾಲಯ, ಗ್ರೇಟ್ ಪ್ಲೇನ್ಸ್ ಆಫ್ ಇಂಡಿಯಾ. ಹೌದು, ನಾವು ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾದ್ರೆ ನಮಗೆ ಫಸ್ಟ್ ಏನು ಗೊತ್ತಿರಬೇಕು? ಫಾಲ್ಟ್ಸ್ ಅಂದ್ರೇನು? ತಪ್ಪುನಾ? ಏನು ಕೊಟ್ಟ ನಾವು? ಬಿರುಕು. ಏನು ಹಂಗಾರೆ ಬಿರುಕು ಅಂದ್ರೆ? ಬಿರುಕು ಇಲ್ಲೇ ದಿಸ್ ಈಸ್ ದ ಫಾಲ್ಟ್. ಫಾಲ್ಟ್ ಅಂದರೆ ಎರಡು ಬಂಡೆಗಳ ನಡುವಿನ ಮುರಿತ ಅಥವಾ ಮುರಿತಗಳ ವಲಯವಾಗಿದೆ. ಬಿರುಕು ಅಂದರೆ ಎರಡು ಕಲ್ಲಿನ ಬಂಡೆಗಳು ಈ ಥರ ಬಿರುಕು ಬಿಡ್ತಾವು. ಹಾಗಾದರೆ ಎಲ್ಲಿ ಬಿರುಕು ಬಿಡ್ತಂಗಾರೆ? ಯಾವ ಮುಂಭಾಗ? ಹಿಮಾಲಯ ಫ್ರಂಟಲ್ ಫಾಲ್ಟ್. ಅದು ಯಾವ್ದು ಹಂಗಾರೆ? ಆ ಪ್ರಶ್ನೆಗೆ ನಾವು ಉತ್ತರ ಬರೀಬೇಕಂದ್ರೆ ನಮಗೆ ಹಿಮಾಲಯ ಶ್ರೇಣಿಗಳ ಬಗ್ಗೆ ಗೊತ್ತಿರಬೇಕು. ಹಿಮಾಲಯ ಶ್ರೇಣಿಗಳು ಯಾವ ಹಾಗಾದರೆ? 3 ಹಿಮಾಲಯನ್ ರೇಂಜಸ್. ಫಸ್ಟ್ ಬರೋದು ಶಿವಾಲಿಕ್, ದಿಸ್ ಈಸ್ ದ ಮುಂಭಾಗ, ಹಿಮಾಲಯದ ಮುಂಭಾಗ. ದಿಸ್ ಈಸ್ ದ ಫ್ರಂಟಲ್ ಫಾಲ್ಟ್. ಫ್ರಂಟಲ್ ಫಾಲ್ಟ್ ಒಳಗೆ ಯಾವ್ದು ಬರ್ತೈತಿ? ಶಿವಾಲಿಕ್ ರೇಂಜ್ ಬರ್ತವೆ. ಲೆಸ್ಸರ್ ಹಿಮಾಲಯ ನಂತರ ಬರುತ್ತೆ. ಗ್ರೇಟ್ ಹಿಮಾಲಯ, ಹಿಮಾದ್ರಿ ಏನು ಬರುತ್ತೆ? 3rd ಬರುತ್ತೆ. ಹಂಗಾರೆ ಹಿಮಾಲಯದ ಮುಂಭಾಗ, ದಟ್ ಈಸ್ ಹಿಮಾಲಯ ಫ್ರಂಟಲ್ ಫಾಲ್ಟ್, HFT, ಹಿಮಾಲಯ ಫ್ರಂಟಲ್ ಥ್ರಸ್ಟ್ ಅಂತ ಕರಿತಾರೆ. ಇಲ್ಲಿ ಬಿರುಕು ಬಿಡ್ತದ. ಇಲ್ಲಿ ಬಿರುಕು ಬಿಡೋದ್ರಿಂದ ಏನು ಹಿಮಾಲಯ ಫ್ರಂಟಲ್ ಫಾಲ್ಟ್ ಆಗುವುದರಿಂದ ಶಿವಾಲಿಕ್ ರೇಂಜಸ್ಸು ಯಾವ ಪ್ರದೇಶಗಳಿಂದ ಬೇರ್ಪಡಿಸುತ್ತೆ ಅಂದ್ರೆ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ಸ್. ಇಲ್ಲಿ ಪ್ರಸ್ಥಭೂಮಿಗಳ ಪ್ರದೇಶಗಳಿದ್ದಾವೆ. ಅದಕ್ಕೆ ಈ ಪ್ಲೇನ್ಸನ್ನು, ಆ ಪ್ಲೇನ್ಸು ಶಿವಾಲಿಕ್ ಶ್ರೇಣಿಯಿಂದ ಬೇರ್ಪಡಿಸ್ತವೆ. ಹಾಗಾದರೆ ನಮ್ಮ ಉತ್ತರ ಯಾವುದು? ದ ಗ್ರೇಟ್ ಪ್ಲೇನ್ಸ್ ಆಫ್ ಇಂಡಿಯಾ. ದ ಗ್ರೇಟ್ ಪ್ಲೇನ್ಸ್ ಆಫ್ ಇಂಡಿಯಾ. ಸ್ಟೂಡೆಂಟ್ಸ್ ನೋಡ್ರಿ, ಇಂಥ ಪ್ರಶ್ನೆಗಳು, ಜೋಗ್ರಫಿ ಪ್ರಶ್ನೆಗಳು ನೋಡಲಿಕ್ಕೆ ಭಾಳ ಸಣ್ಣ ಕ್ವಶನು, ಆದರೆ ನಾವು ವಿಷಯವನ್ನು ಈ ಥರ ತಿಳ್ಕೊಬೇಕಾಗತ್ತೆ. ಇದೆಲ್ಲಿ ಸಿಗೋದಿಲ್ಲ? ಬೇಕಾದ್ರೆ ನೀವು NCERT ಬುಕ್ಸು, PUC ಫಸ್ಟ್ ಇಯರ್ NCERT ಬುಕ್ಸನ್ನು ನೋಡಿರಿ, ಫಿಸಿಕಲ್ ಜೋಗ್ರಫಿ ಆಫ್ ಇಂಡಿಯಾ, ಅದರಲ್ಲಿ ಡಿಟೇಲಾಗಿ ಸಿಗುತ್ತೆ. ನೀವು NCERTನ ತಪ್ಪದೇ ಓದಲೇಬೇಕು. ನಾನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೆ ಇದೊಂದು ನಿಮಗೆ ನೆನಪಿರಲಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ SI ಯೂನಿಟ್ ಆಫ್ ಸಾಲಿಡ್ ಆ್ಯಂಗಲ್? ಘನಕೋಣದ SI ಘಟಕ ಯಾವುದು? ನೋಡಿರಿ, SI ಘಟಕ ಅಂದರೆ ಏನು ಫಸ್ಟ್ ನಮಗೆ ಗೊತ್ತಿರಬೇಕು. SI ಅಂತಂದ್ರೇನು? ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, ಘಟಕಗಳನ್ನು ಅಳತೆ ಮಾಡೋದು, ಅದಕ್ಕೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರೀತಾರೆ. ಹಾಗಾದ್ರೆ ನಾವು ಇಲ್ಲಿವರೆಗೆ ನೋಡ್ರಿ, ಇಲ್ಲಿವರೆಗೆ ನಾವು ಈ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸನ್ನು ಕೇಳಿದ್ವಿ. ಹಂಗಾರೆ ಟೈಮ್ ಎದ್ರೊಳಗೆ ಸೆಕೆಂಡ್ ಒಳಗೆ, ಲೆಂಗ್ತನ್ನು ಮೀಟರ್ ಒಳಗೆ ಅಳಿತಾರೆ, ಮಾಸನ್ನು ಕಿಲೋಗ್ರಾಮ್ ಒಳಗೆ ಅಳಿತಾರೆ, ಎಲೆಕ್ಟ್ರಿಕ್ ಕರೆಂಟನ್ನು ಆ್ಯಂಪರ್ ಒಳಗೆ ಅಳಿತಾರೆ, ಮತ್ತು ಥರ್ಮೋಡೈನಮಿಕ್ ಟೆಂಪ್ರೇಚರ್ನ ಕೆಲ್ವಿನ್ ಒಳಗೆ, ನಾರ್ಮಲ್ ಟೆಂಪ್ರೇಚರ್ನ ಡಿಗ್ರಿ ಸೆಲ್ಸಿಯಸ್ ಒಳಗೆ ಅಳಿತಾರೆ, ಅಮೌಂಟ್ ಆಫ್ ಸಬ್ಸ್ಟಾನ್ಸ್ ಮೋಲ್ ಒಳಗೆ, ಲುಮಿನಸ್ ಇಂಟೆನ್ಸಿಟಿ. ಇಲ್ಲಿವರೆಗೆ ನಾವು ಈ ಸಿಸ್ಟಮ್ ಆಫ್ ಯೂನಿಟ್ಸನ್ನು ತಿಳ್ಕೊಂಡಿದ್ವಿ. ಹಾಗಾದರೆ ಇಲ್ಲಿ ಕೇಳಿದ್ದಾನೆ ಏನದು? ಸಾಲಿಡ್ ಆ್ಯಂಗಲ್. ಸಾಲಿಡ್ ಆ್ಯಂಗಲನ್ನು SI ಯೂನಿಟ್ ಯಾವುದು ಅಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಯೂನಿಟ್ ಯಾವುದು? ನೋಡಿರಿ, ಸಾಲಿಡ್ ಆ್ಯಂಗಲ್. ಈಗ ಪ್ಲೇನ್ ಇಲ್ಲಿ ನೋಡಿರಿ, ದ 22 SI ಡಿರೈವ್ಡ್ ಯೂನಿಟ್ಸ್ ಆಫ್ ಸ್ಪೆಷಲ್ ನೇಮ್ಸ್. ನೋಡಿರಿ, ಇವು ಆ್ಯಂಗಲ್ಸನ್ನು ಅಳತೆ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಯೂನಿಟ್ಟು 22 ಇದ್ದಾವೆ. ಹಾಗಾದರೆ ಒಂದು ನೋಡೋಣ. ಪ್ಲೇನ್ ಆ್ಯಂಗಲ್ಲು ರೇಡಿಯನ್, ಸಾಲಿಡ್ ಆ್ಯಂಗಲ್ಲು ಸ್ಟೆರಾಡಿಯನ್, ಫ್ರೀಕ್ವೆನ್ಸಿ ಹರ್ಡ್ಸಲ್ಲಿ, ಫೋರ್ಸ್ ಮತ್ತು ವೇಟನ್ನು ನ್ಯೂಟನ್ನಲ್ಲಿ, ಪ್ರೆಷರ್ ಆ್ಯಂಡ್ ಸ್ಟ್ರೆಸ್ಸನ್ನು ಪಾಸ್ಕಲ್ನಲ್ಲಿ, ಎನರ್ಜಿ ವರ್ಕ್ ಹೀಟನ್ನು ಜೌಲ್ನಲ್ಲಿ, ಪವರ್ ರೇಡಿಯಂಟ್ ಫ್ಲಕ್ಸನ್ನು ವ್ಯಾಟಲ್ಲಿ ಎಳಿತಾರೆ, ಎಲೆಕ್ಟ್ರಿಕ್ ಚಾರ್ಜನ್ನು ಕೋಲಂಬಲ್ಲಿ ಎಳಿತಾರೆ. ಈ ಕೋಲಂಬನ್ನು ಬಹಳಷ್ಟು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಕೇಳಿದಾನೆ. ಹಾಗಾದರೆ ನಮಗೆ ಸ್ಟೆರಾಡಿಯನ್ ಅಂದರೆ ಏನಪ್ಪ? ನೋಡ್ರಿ,
ಸಾಲಿಡ್ ಆ್ಯಂಗಲ್ ಅಂದರೆ ಏನು? ಸಾಲಿಡ್ ಆ್ಯಂಗಲ್ ಅಂದರೆ ದಿಸ್ ಈಸ್ ದಿ ಸಾಲಿಡ್ ಆ್ಯಂಗಲ್. ಕನ್ನಡದಲ್ಲಿ ಒಂದು ಬಿಂದುವಿನಿಂದ ಮೇಲ್ಮೈ ಅಥವಾ ವಸ್ತುವಿನಿಂದ ವೀಕ್ಷಣೆ ಕ್ಷೇತ್ರ ಎಷ್ಟು ಆವರಿಸಲ್ಪಟ್ಟಿದೆ ಆ ಘನಕೋನ ಸ್ಟೆರಾಯ್ಡ್ಗಳಲ್ಲಿ ಅಳೆಯಲಾಗುತ್ತದೆ. ಒಂದು ಬಿಂದುವಿನಿಂದ ಮೇಲ್ಮೈ ಅಥವಾ ವಸ್ತುವಿನಿಂದ ವೀಕ್ಷಣೆ ಕ್ಷೇತ್ರ, ದಿಸ್ ಈಸ್ ದ ಇದು ವೀಕ್ಷಣೆ ಕ್ಷೇತ್ರ. ಇದನ್ನು ಅಳತೆ ಮಾಡಲಿಕ್ಕೆ ಸ್ಟೆರಾಡಿಯನ್ SI ಯೂನಿಟನ್ನು ಬಳಕೆ ಮಾಡ್ತಾರೆ. ಹಾಗಾದರೆ ನಮ್ಮ ಉತ್ತರ ಸ್ಟೆರಾಡಿಯನ್. ನೆಕ್ಸ್ಟ್ ಕ್ವಶನ್ ನಂಬರ್ 11. Who has published a bunch of old letters? ಯಾರು ಪಬ್ಲಿಷ್ ಮಾಡಿದ್ರು? ಎ ಬಂಚ್ ಆಫ್ ಓಲ್ಡ್ ಲೆಟರ್ಸ್ ಅಂದ ತಕ್ಷಣ ನಿಮಗೆ ನೆನಪಿಗೆ ಬರಬೇಕು ಯಾವುದಂಗಾರ ಬಂಚ್ ಆಫ್ ಓಲ್ಡ್ ಲೆಟರ್ಸ್ ಅಂದ್ರೆ ಯಾರು ಪತ್ರಗಳನ್ನು ಬರೀತಿದ್ರು? ಜವಾಹರ್ಲಾಲ್ ನೆಹರು, ಸ್ವಾತಂತ್ರ್ಯ ಹೋರಾಟಗಾರರು. ಜವಾಹರ್ಲಾಲ್ ನೆಹರು ಅವರು ಜೈಲಿನಲ್ಲಿದ್ದಾಗ ತಮ್ಮ ಮಗಳಾದ ಇಂದಿರಾ ಗಾಂಧಿ ಅವರಿಗೆ ಆ ಲೆಟರ್ಸನ್ನು ಬರಿತಿದ್ರು. ಅವರು ಪ್ರೈಮ್ ಮಿನಿಸ್ಟರ್ ಆದ ನಂತರ ಆ ಲೆಟರ್ಸ್ ಎಲ್ಲ ಲೆಟರ್ಸನ್ನು ಕ್ರೋಢೀಕರಣ ಮಾಡಿಕೊಂಡು ಅದನ್ನು ಒಂದು ಪಬ್ಲಿಷ್ ಮಾಡಿದರು. ಅದಕ್ಕೆ ಎ ಬಂಚ್ ಆಫ್ ಓಲ್ಡ್ ಲೆಟರ್ಸ್ ಅಂತ ಕರೀತಾರೆ. ಆಪ್ಷನ್ ನಮಗೆ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಈಸ್ ರ್ಯಾಂಕ್ಡ್ ಫಸ್ಟ್ ಇನ್ 2018? ನೋಡಿರಿ, ವರ್ಲ್ಡ್ ಹ್ಯಾಪಿನೆಸ್ ವರದಿ ಈ ಕೆಳಗಿನ ಯಾವ ದೇಶವು 2018ರಲ್ಲಿ ಮೊದಲ ಸ್ಥಾನದಲ್ಲಿ? ಫಿನ್ಲ್ಯಾಂಡ್, ನಾರ್ವೆ, ಡೆನ್ಮಾರ್ಕ್, ಐಸ್ಲ್ಯಾಂಡ್. ಏನಂಗಾರೆ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟು? ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ನ ಯಾರು ರೆಡಿ ಮಾಡ್ತಾರೆ? ನೋಡಿರಿ, ದ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಈಸ್ ಎ ಪಬ್ಲಿಕೇಶನ್ ದ್ಯಾಟ್ ಕಂಟೈನ್ಸ್ ಆರ್ಟಿಕಲ್ಸ್ ಆ್ಯಂಡ್ ರ್ಯಾಂಕಿಂಗ್ಸ್ ಆಫ್ ನ್ಯಾಷನಲ್ ಹ್ಯಾಪಿನೆಸ್. ಒಂದು ದೇಶದ ರಾಷ್ಟ್ರೀಯ ಅಲ್ಲಿ ಜನರು ಎಷ್ಟು ಸಂತೋಷದಿಂದಿದ್ದಾರೆ ಅದನ್ನು ಬೇಸ್ಡ್ ಆನ್ ರೆಸ್ಪಾಂಡೆಂಟ್ ರೇಟಿಂಗ್ಸ್ ಆಫ್ ದೇರ್ ಓನ್ ಲೀವ್ಸ್ ವಿತ್ ದ ರಿಪೋರ್ಟ್ ಆಲ್ಸೋ ಕೋರ್ಲೇಟ್ಸ್ ವಿತ್ ದಿ ವೇರಿಯಸ್ ಕ್ವಾಲಿಟಿ ಆಫ್ ಲೈಫ್ ಫ್ಯಾಕ್ಟರ್ಸ್. ಅವರು ಜೀವನದೊಳಗೆ ಹೆಂಗೆ ಜೀವನವನ್ನು ನಡೆಸ್ತಾ ಇದ್ದಾರೆ ಒಂದು ದೇಶದ ಜನ. ದ ರಿಪೋರ್ಟ್ ಪ್ರೈಮರ್ಲಿ ಯೂಸಸ್ ಡಾಟಾ ಫ್ರಮ್ ದಿ ಗ್ಯಾಲಪ್ ವರ್ಲ್ಡ್ ಪೋಲ್. ಪ್ರಥಮವಾಗಿ ಅದನ್ನು ಏನು ಮಾಡಿದ್ರು? ಗ್ಯಾಲಪ್ ವರ್ಲ್ಡ್ ಪೋಲ್ ಅಂತ ಒಂದು ಸಂಸ್ಥೆ ಅದನ್ನು ಪಬ್ಲಿಕ್ಸಿಂದ ಒಪಿನಿಯನ್ ತೊಗೋತಿತ್ತು. ಆಮೇಲೆ ಅದನ್ನು UN ಜೊತೆ UN ಅದಕ್ಕೆ ಸಪೋರ್ಟ್ ಮಾಡಿ ಈಗ UN ಮತ್ತು ವರ್ಲ್ಡ್ ಗ್ಯಾಲಪ್ ಸೇರಿಕೊಂಡು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. 2018ರಲ್ಲಿ ಕೂಡ ಫಿನ್ಲ್ಯಾಂಡು ಇತ್ತು. ಆಮೇಲೆ 2024ರಲ್ಲಿ ಕೂಡ ಫಿನ್ಲ್ಯಾಂಡ್ ಇದೆ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ರ್ಯಾಂಕಿಂಗ್ ಒಳಗೆ. ಹಾಗಾದರೆ ನಮಗೆ ಆನ್ಸರ್ ಏನು? ನಮ್ಮದು ಆಪ್ಷನ್ಸು ಫಿನ್ಲ್ಯಾಂಡು. ಹಾಗಾದರೆ ಇಂಡಿಯಾ ಎಷ್ಟನೇ ಪ್ಲೇಸ್ನಾಗದ? ಇಂಡಿಯಾ ರ್ಯಾಂಕ್ಡ್ ಇನ್ 126 ಔಟ್ ಆಫ್ 143 ನೇಷನ್ಸ್. 143 ದೇಶದೊಳಗೆ ಇಂಡಿಯಾ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಒಳಗೆ 126ನೇ ರ್ಯಾಂಕಿಂಗ್ ಒಳಗದ. ನೆಕ್ಸ್ಟ್, ವಾಟ್ ಈಸ್ ದ ನಂಬರ್ ಆಫ್ ಶೆಡ್ಯೂಲ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಇಂಥ ನೇರವಾದ ಪ್ರಶ್ನೆಗಳು ಬರ್ತಾವೆ. ಈಗ ನಿಮಗೆ ಟೈಮ್ ಕನ್ಸ್ಯೂಮಿಂಗ್ ಏರಿಯಾ ಇದು. ಹಿಂಗೆ ಬಂದಾಗ ಪಟ್ನ ಆನ್ಸರ್ ಬರ್ಕೊಂಡು ನೆಕ್ಸ್ಟ್ ಕ್ವಶನಿಗೆ ಹೋಗಬೇಕು. ಎಷ್ಟು ಶೆಡ್ಯೂಲ್ಸ್ ಅದಾವೆ? ಹಾಗಾದರೆ 12 ಶೆಡ್ಯೂಲ್ಸು ಇದ್ದಾವೆ. ಕ್ವಶನ್ ನಂಬರ್ 14. ವಾಟ್ ಈಸ್ ದ ಸೆಲೆಸ್ಟಿಯಲ್ ಬಾಡಿ ಆರ್ಬಿಟಿಂಗ್ ದ ಸನ್ ಬಿಟ್ವೀನ್ ಮಾರ್ಸ್ ಆ್ಯಂಡ್ ಮಂಗಳ ಮತ್ತು ಗುರುಗಳ ನಡುವೆ ಸೂರ್ಯನ ಸುತ್ತುತ್ತಿರುವ ಆಕಾಶಕಾಯಗಳು ಯಾವ? ಎಲ್ಲರಿಗೆ ಇದು ಸೈನ್ಸು ಭಾಳಷ್ಟು ಸರಿ ಈ ಪ್ರಶ್ನೆಗಳು ಬಂದಿದೆ. ಸಿಂಪಲ್ ಕ್ವಶನ್ಸು. ಈ ಕಡೆಗಿದ್ದಾಗ ಮಂಗಳ ಮತ್ತು ಗುರುಗಳ ನಡುವೆ ಏನು ಆಕಾಶಕಾಯಗಳು ಇದು ಮಾಡ್ತವೆ, ಸುತ್ತುತ್ತವೆ. ಆಸ್ಟ್ರಾಯ್ಡ್ಸ್ ಅಂತ ಕರೀತಾರೆ. ಅವಕ್ಕೆ ಆಸ್ಟ್ರಾಯ್ಡ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 15. ಅಂಡರ್ ದ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ₹- ಈಸ್ ಗಿವನ್ ಆ್ಯಸ್ ರಿವಾರ್ಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಬೈ ಎ ಪ್ಲೇಯರ್. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಡಿಯಲ್ಲಿ ₹- ಆಟಗಾರ ಅತ್ಯುತ್ತಮ ಪ್ರಶಸ್ತಿಗೆ ಬಹುಮಾನವಾಗಿ ನೀಡಲಾಗುತ್ತದೆ. ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಇದು 2018ರ ಪ್ರಶ್ನೆ ಆಗಿದ್ದರಿಂದ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡವಾಗಿತ್ತು. ಆವಾಗ ಎಷ್ಟು ಅಮೌಂಟ್ಗಳನ್ನ ಕೊಡ್ತಿದ್ರು ನೋಡಿರಿ? 2 ಮಿಲಿಯನ್, 1 crore, 7.5 million, 1 fund. ಹಾಗಾದರೆ ಒಂದು ರೌಂಡ್ ನಾವು ನೋಡೋಣ ಏನು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂದ್ರೆ ನಮಗೆ ಗೊತ್ತಿರಬೇಕು. ನೋಡೋಣ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂದ್ರೇನು? ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಅವಾರ್ಡ್ ಆಗಿದೆ. ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಇವಾಗ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಅವಾರ್ಡ್ ಆಗಿದೆ. ಅದು ಕೊಡ್ತಾರೆ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ಫಾರ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಆನ್ ಇಂಟರ್ನ್ಯಾಷನಲ್ ಲೆವೆಲ್ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ, ಅಂತಾರಾಷ್ಟ್ರೀಯ ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುವಿಗೆ ಈ ಅವಾರ್ಡನ್ನು ಕೊಡ್ತಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾರೆ. ರಾಷ್ಟ್ರಪತಿ ಭವನದಲ್ಲಿ ಪ್ರೆಸಿಡೆಂಟ್ ಕೊಡ್ತಾರೆ. ಅದನ್ನು ಯಾರು ಹೋಸ್ಟ್ ಮಾಡಿದವರು? ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸು. ಇದನ್ನು ಮೊದಲು ಏನಂತ ಕರಿತಿದ್ರು? ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್. 1992ರಿಂದ 2021ರವರೆಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡು. ಇದು 2019 ಪ್ರಶ್ನೆ ಪತ್ರಿಕೆ ಆಗಿದ್ದರಿಂದ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಕರೀತಾರೆ.
ಬಟ್ ಇವಾಗ ನೋಡಿರಿ ಈಗ ಎಷ್ಟು ಕೊಡ್ತಾ ಇದ್ದಾರೆ 25 lakhs ಆ್ಯಂಡ್ ಒಂದು ಮೆಡಲ್ ಕೊಡ್ತಾ ಇದ್ದಾರೆ. ಎಸ್ಟಾಬ್ಲಿಷ್ ಆಗಿದ್ದು 1992ರಾಗ, ಲಾಸ್ಟ್ ಅವಾರ್ಡೆಡ್ಡು 2023 ಕೊಟ್ಟಿದ್ದಾರೆ. ಮೋಸ್ಟ್ ರೀಸೆಂಟ್ ವಿನ್ನರ್ ಯಾರು? ರಾಜೀವ್ ಗಾಂಧಿ ಖೇಲ್ ರತ್ನ, ಮೇಜರ್ ಧ್ಯಾನ್ಚಂದ್, ಸಾತ್ವಿಕ್ ರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ. ಫಸ್ಟ್ ವಿನ್ನರ್ ಯಾರು? ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಫಸ್ಟ್ ವಿನ್ನರು ವಿಶ್ವನಾಥನ್ ಆನಂದ್. ಇದರ ನಂತರ ಕೊಡ್ತಕ್ಕಂಥ ಲೋವರ್ ಅವಾರ್ಡ್ ಯಾವುದು? ಮೇಜರ್ ಧ್ಯಾನ್ಚಂದ್ ಅವಾರ್ಡ್ ಬಿಟ್ಟರೆ ಅರ್ಜುನ್ ಅವಾರ್ಡು. ಹಾಗಾದರೆ ಆವಾಗ ಎಷ್ಟು ಕೊಡ್ತಿದ್ರು? 2019 ಪ್ರಶ್ನೆ ಪತ್ರಿಕೆ ಆವಾಗ ಈ 7.5 million ಅಮೌಂಟನ್ನು ಒಬ್ಬ ಕ್ರೀಡಾಪಟುವಿಗೆ ಕೊಡ್ತಿದ್ರು. ಇವಾಗ ಎಷ್ಟು ಕೊಡ್ತಾರೆ? ಮೇಜರ್ ಧ್ಯಾನ್ಚಂದ್ ಅವಾರ್ಡ್ ಒಳಗೆ 25 lakhs ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 16. ವಾಟ್ ಈಸ್ ದ ಫ್ರೀ ಡಿಕ್ಲೇರ್ಡ್ ಪ್ರೈಸ್ ಫಾರ್ ದ ಫಾರ್ಮರ್ಸ್ ಫಾರ್ ದೇರ್ ಕ್ರಾಪ್ಸ್ ಬೈ ದಿ ಗೌರ್ಮೆಂಟ್? ರೈತರ ಬೆಳೆಗಳಿಗೆ ಸರ್ಕಾರವು ಮೊದಲೇ ಘೋಷಿಸಿದ ಬೆಲೆ ಯಾವುದು? ನೋಡಿರಿ, ಪ್ರಶ್ನೆಗಳು ಯಾವ ಥರ ಕೇಳ್ತಾ ಇದ್ದಾನಂದರೆ ನಿಮಗೆ ನೇರವಾದ ಪ್ರಶ್ನೆಗಳು ಎಲ್ಲಿಯೂ ಬರ್ತಾ ಇಲ್ಲ. ಇಂಡೈರೆಕ್ಟಾಗಿ ಅಂದರೆ ಆ ವಿಷಯದ ಬಗ್ಗೆ ನೀವು ಎಷ್ಟು ತಿಳ್ಕೊಂಡ್ರಿ ಅನ್ನೋದನ್ನು ಇಲ್ಲಿ ಕ್ವಶನ್ ಪೇಪರಲ್ಲಿ ಕೇಳ್ತಾ ಇದ್ದಾನೆ. ನೇರವಾದ ಪ್ರಶ್ನೆಗಳು ಭಾಳಷ್ಟು ಕಡಿಮೆ. ನೋಡಿರಿ, ಹಾಗಾದರೆ ವಾಟ್ ಈಸ್ ದ ಫ್ರೀ ಡಿಕ್ಲೇರ್ಡ್? ರೈತರ ಬೆಳೆಗಳಿಗೆ ಸರ್ಕಾರವು ಮೊದಲೇ ಘೋಷಿಸಿದ ಬೆಲೆ ಯಾವುದು? ಮಿನಿಮಮ್ ಸೇಲ್ ಪ್ರೈಸ್, ಮಿನಿಮಮ್ ಸಪೋರ್ಟ್ ಪ್ರೈಸ್, ಮ್ಯಾಕ್ಸಿಮಮ್ ಸೇಲ್ ಪ್ರೈಸ್, ಮ್ಯಾಕ್ಸಿಮಮ್ ಸಪೋರ್ಟ್ ಪ್ರೈಸ್. ಯಾವ್ದು ಹಂಗಾರೆ? ಯಾಕೆ ಇದನ್ನು ಜಾರಿಗೆ ತೊಗೊಂಬರ್ತಾರ? ಅಂದರೆ ಏನು? MSP ಅಂದರೆ ಕನಿಷ್ಠ ಬೆಂಬಲ ಬೆಲೆ. ಇದು ರೈತರು ತಮ್ಮ ಬೆಳೆಗಳನ್ನು ಸರ್ಕಾರಕ್ಕೆ ಮಾರಾಟ ಮಾಡುವ ಕನಿಷ್ಠ ದರವಾಗಿದೆ. ಈ ಬೆಲೆಯು ಮಾರುಕಟ್ಟೆ ಏರಿಳಿತದಿಂದ ರೈತರನ್ನು ತಡೆಯುತ್ತದೆ ಮತ್ತು ಸ್ಥಿರತೆ ಮತ್ತು ಆದಾಯ ಭದ್ರತೆಯನ್ನು ನೀಡುತ್ತದೆ. ಇದೇ ಪ್ರಶ್ನೆ ಸೆಂಟ್ರಲಿಗೆ ಬೇರೆ ಬೇರೆ ಥರ ಕೇಳಿದ್ದಾನೆ. ಏನು ಕೇಳ್ಯಾನ? ರೈತರನ್ನು ಮಾರುಕಟ್ಟೆ ಏರಿಳಿತದಿಂದ ರೈತರನ್ನು ತಡೆಯುವ ಸಲುವಾಗಿ ಭಾರತ ಸರ್ಕಾರ ಜಾರಿಗೆ ತಂದ ಯೋಜನೆ ಯಾವುದು? ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ. ಹಾಗಾದರೆ ನಮ್ಮ ಆನ್ಸರು ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ. ನೆಕ್ಸ್ಟ್ ಕ್ವಶನ್ ನಂಬರ್ 17. ತಾವಾ ರಿವರ್ ವಿಚ್ ಇಸ್ ದ ಟ್ರಿಬ್ಯೂಟರಿ ಆಫ್ ರಿವರ್ ಡ್ಯಾಶ್ ಈಸ್ ಲೊಕೇಟೆಡ್ ಆನ್ ದಿ ತಾವಾ. ನೋಡಿರಿ, ಫಿಸಿಕಲ್ ಜಾಗ್ರಫಿ ಆಫ್ ಇಂಡಿಯಾ. ತಾವಾ ನದಿ ಇದು ಡ್ಯಾಶ್ ನದಿಯ ಉಪನದಿಯಾಗಿದೆ ಮತ್ತು ಇದು ತಾವಾ ಜಲಾಶಯದಲ್ಲಿದೆ. ಹೌದಾ? ತಾವಾ ನದಿ ಹೆಂಗಾರೆ ಯಾವುದು? ತಾವಾ ರಿವರ್ ವಿಚ್ ಇಸ್ ದ ಟ್ರಿಬ್ಯೂಟರಿ ಆಫ್ ರಿವರ್ ಡ್ಯಾಶ್ ಈಸ್ ಲೊಕೇಟೆಡ್ ಆನ್ ದ ತಾವಾ ರಿಸರ್ವೇರ್. ನೋಡಿರಿ, ಒಂದು ನದಿ ವ್ಯವಸ್ಥೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನೀವು ಈ ಥರ ಪ್ರಶ್ನೆಯನ್ನು ಬರೀಲಿಕ್ಕಾಗ್ತದೆ. ಕೃಷ್ಣಾ ನದಿ, ತಾಪತಿ ನದಿ, ನರ್ಮದಾ ನದಿ, ಗೋದಾವರಿ ನದಿ, ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ಈ ಥರ ಆನ್ಸರ್ ನಾವು ಬರೀಬೇಕಂದ್ರೆ ಆ ನದಿ ವ್ಯವಸ್ಥೆ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡಿದಾಗ ಮಾತ್ರ ಬರಿತೀವಿ. ಹಾಗಾದರೆ ನೋಡೋಣ, ಯಾವುದು ತಾವಾ The Tawa river is a tributary of the Narmada river of central India. The Tawa is the Narmada's largest tributary. ಅಂದರೆ ಉಪನದಿ, ಅತಿ ದೊಡ್ಡವಾದ ನರ್ಮದಾ ನದಿಯ ಅತಿ ದೊಡ್ಡ ಉಪನದಿ ತಾವಾ. ಇಟ್ ರೈಸಸ್ ಇನ್ ದ ಸಾತ್ಪುರ ರೇಂಜ್ ಆಫ್ ಬೇತೂಲ್ ಆ್ಯಂಡ್ ಫ್ಲೋವಿಂಗ್ ನಾರ್ತ್ ಆ್ಯಂಡ್ ವೆಸ್ಟ್ ಜಾಯಿನ್ಸ್ ದಿ ನರ್ಮದಾ ಎಟ್ ದಿ ವಿಲೇಜ್ ಆಫ್ ಬಾಂದ್ರಾ, ಹೋಶಂಗಾಬಾದ್ ಡಿಸ್ಟಿಕ್. ತಾವಾ ನದಿ ನರ್ಮದಾ ನದಿ ಅತಿ ದೊಡ್ಡ ಉಪನದಿ ಮತ್ತು ಇದು ಹೋಶಂಗಾಬಾದ್ ಡಿಸ್ಟಿಕ್ ಒಳಗೆ ನರ್ಮದಾ ನದಿಯನ್ನು ಸೇರ್ತೈತಿ. ತಾವಾ ರಿಸರ್ವ್ ಒಳಗೆ ಹುಡ್ತೈತಿ. ಹಂಗಾರೆ ನಮ್ಮ ಆಪ್ಷನ್ ಯಾವುದು? ನರ್ಮದಾ. ಇಲ್ಲಿ ತಾವಾ ನದಿ ಯಾವ ನದಿಯ ಉಪನದಿ ಹಂಗಾರೆ? ನರ್ಮದಾ ನದಿಯ ಉಪನದಿ. ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಮ್ಯಾಪ್ ನೋಡೋಣ. ನರ್ಮದಾ ರಿವರ್ ಟ್ರಿಬ್ಯೂಟರೀಸ್. ನರ್ಮದಾ ನದಿ ನೋಡ್ರಿ, ಇಲ್ಲೇ ತಾವಾ ತಾವಾ ಇಲ್ಲಿದೆ. ತಾವಾ ರಿಸರ್ವೇರು ತಾವಾ ಇಲ್ಲಿ ನರ್ಮದಾ ನದಿಯನ್ನು, ಇದು ಹೋಶಂಗಾಬಾದ್ ಡಿಸ್ಟಿಕ್ಕಲ್ಲಿ ಇದು ನರ್ಮದಾ ನದಿಯನ್ನು ಸೇರ್ಕೋತದೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಫಾಸಿಲ್ಸ್ ಹ್ಯಾಸ್ ದ ಸೇಮ್ ಎಂಬ್ರಾನಿಕ್ ವರ್ಜಿನ್ ಆ್ಯಂಡ್ ಬೇಸಿಕ್ ಸ್ಟ್ರಕ್ಚರ್ ಬಟ್ ದೇರ್ ಫಂಕ್ಷನ್ಸ್ ಡಿಫರ್. ನೋಡಿ, ಎಷ್ಟು ಅಪ್ಲೈಡ್ ಸೈನ್ಸು, ಎಷ್ಟು ನಮ್ಗೆ ರಿಲೇಟೆಡ್ ಸೈನ್ಸ್. ಅದಕ್ಕೆ ಕೇಳಿದಾನೆ ಲೈಫ್, ಜನರಲ್ ಸೈನ್ಸ್ ಆ್ಯಂಡ್ ಲೈಫ್ ಸೈನ್ಸು ಅಪ್ ಟು 10th CBSE ಲೆವೆಲ್ ಅಂತ ಕೇಳಿದಾನೆ. ಎಲ್ಲ ಪ್ರಶ್ನೆಗಳು ಸೈನ್ಸು, ಜಾಗ್ರಫಿ ಎಲ್ಲ ನಿಮ್ಗೆ NCERT ಪುಸ್ತಕದಲ್ಲಿ ಸಿಗ್ತಾವೆ ಸ್ಟೂಡೆಂಟ್ಸ್. ನೀವು ಎಲ್ಲಿ ಹೋಗ್ಬೇಕಿಲ್ಲ, NCERT ಪುಸ್ತಕವನ್ನು ಪರ್ಫೆಕ್ಟಾಗಿ ಓದಿದ್ರೆ ಎನಿ ಸೆಂಟ್ರಲ್ ಎಕ್ಸಾಮ್ ನೀವು ಆರಾಮ್ ಈಸಿಯಾಗಿ ಕ್ಲಿಯರ್ ಮಾಡ್ತೀರಿ. ನೆನಪಿಟ್ಟುಕೊಳ್ರಿ, ನೀವು NCERT ಬುಕ್ಸ್ ಓದಲೇಬೇಕು. ಹಾಗಾದ್ರೆ ನೋಡೋಣ, ಕೆಳಗಿನ ಯಾವ ಪಳವಳಿಕೆಗಳು ಒಂದೇ ಭ್ರೂಣದ ಮೂಲ ಮತ್ತು ಮೂಲ ರಚನೆಯನ್ನು ಹೊಂದಿವೆ ಆದರೆ ಅವುಗಳ ಕಾರ್ಯಗಳು ಭಿನ್ನವಾಗಿರುತ್ತವೆ? ಏನಂಗಾರೆ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ನೋಡಿರಿ. ಕೆಳಗಿನ ಯಾವ ಪಳವಳಿಕೆಗಳು ಒಂದೇ ಭ್ರೂಣದ ಮೂಲ, ಒಂದೇ ಭ್ರೂಣದ ಮೂಲ ಮತ್ತು ಮೂಲ ರಚನೆ, ಬೇಸಿಕ್ ಸ್ಟ್ರಕ್ಚರ್ ಸೇಮ್, ಅದರ ಅವುಗಳ ಕಾರ್ಯಗಳು ಭಿನ್ನವಾಗಿರುತ್ತವೆ. ಪಳವಳಿಕೆಗಳು ಅಂದರೆ ಫಾಸಿಲ್ಸ್ ಅಂತ. ಫಾಸಿಲ್ಸ್ ಯಾವ ಹಂಗಾರೆ ಆಪ್ಷನ್ಸ್? ಸೆಮಿ ಡೆವಲಪ್ಡ್ ಅಂದರೆ ಏನು? ಸೆಮಿ ಡೆವಲಪ್ ಅಂದರೆ ಸರಿಯಾಗಿ ಫುಲ್ಲಿಯಾಗಿ ಡೆವಲಪ್ ಆಗಿರೋದಿಲ್ಲ. ಡೆಕೋರೇಟೆಡ್ ಅಂದರೆ ನಿಮಗೆ ಫಾಸಿಲ್ಸನ್ನು ಏನು ಮಾಡ್ತಾರೆ? ಡೆಕೋರೇಟೆಡ್ ಡಿಸೈನ್ ಮಾಡಿರ್ತಾರೆ, ಇದು ಮ್ಯೂಸಿಯಮ್ನಾಗ ಇಟ್ಟಿರ್ತಾರೆ, ಅವು ಅಲ್ಲ. ಹೆಟ್ರೋಜಿನಸ್ ಫಾಸಿಲ್ಸ್, ಸಿಮಿಲರ್ ಫಾಸಿಲ್ಸ್.
ಹಾಗಾದ್ರೆ ನೋಡೋಣ, ಪಳೆಯುಳಿಕೆ ಅಂದ್ರೆ ಏನಪ್ಪ? ನಮಗೆ ಪಳೆಯುಳಿಕೆಗಳು ಪ್ರಾಚೀನ ಸಮುದ್ರಗಳು, ಸರೋವರಗಳು ಮತ್ತು ನದಿಗಳ ಅಡಿಯಲ್ಲಿ ಮರಳು ಮತ್ತು ಮಣ್ಣಿನಂಥ ಕೆಸರು ಹೂಳಲ್ಪಟ್ಟ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಿತ ಅವಶೇಷಗಳಾಗಿವೆ. ಹಾಗಾದ್ರೆ ನಮ್ಗೆ ಇಲ್ಲಿ ಏನು ಕೇಳೋಣವ? ಒಂದೇ ಭೂರಣದ ಮೂಲ ರಚನೆ ಮತ್ತು ಕಾರ್ಯಗಳು ಭಿನ್ನವಾಗಿರುತ್ತವೆ. ಹಂಗಾರೆ ಯಾವುದು ನಮ್ಮ ಆಪ್ಷನ್ನು? ನೋಡ್ರಿ ಇಲ್ಲಿ, ಹೆಟ್ರೋಜಿನಸ್ ಫಾಸಿಲ್ಸ್ ಆರ್ ಫಾಸಿಲ್ ದಟ್ ಹ್ಯಾವ್ ದ ಸೇಮ್ ಎಂಬ್ರಾನಿಕ್ ಒರಿಜಿನ್. ಅಂದ್ರೆ ಮೂಲ ಭ್ರೂಣದ ರಚನೆ ಒಂದೇ ಆ್ಯಂಡ್ ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಇರ್ತಾವೆ, ಬಟ್ ದೇರ್ ಫಂಕ್ಷನ್ಸ್ ಡಿಫರ್, ಅವ್ರ ಕಾರ್ಯಗಳು ಬೇರೆ ಬೇರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ದ ವಿಂಗ್ಸ್ ಆಫ್ ಬರ್ಡ್, ಒಂದು ಪಕ್ಷಿಯ ರೆಕ್ಕೆಗಳು. ಆಮೇಲೆ ಆ್ಯಂಡ್ ದ ಪ್ಲಿಫರ್ಸ್ ಆಫ್ ದಿ ವೇಲ್, ತಿಮಿಂಗಲಿನ ಕಿವಿರುಗಳು. ನೋಡ್ರಿ, ಒಂದ ಮೂಲ ರಚನೆ ಹೊಂದ್ಯಾವು, ಕೆಲಸ ಬೇರೆ, ಮತ್ತು ಎಂಬ್ರಾನಿಕ್ ಭ್ರೂಣದಿಂದ ಹುಟ್ಟ್ಯಾವು. ಹೌದಾ? ಹಂಗಾರೆ ನಮ್ಮ ಆಪ್ಷನ್ನು ಹೆಟರೋಜಿನಸ್ ಫಾಸಿಲ್ಸ್ ಬಗ್ಗೆ ನಿಮ್ಗೆ ಒಂದು ಚಾಪ್ಟರ್ ಇದೆ ಎನ್ ಸಿ ಆರ್ ಟಿಯಲ್ಲಿ. ಸ್ಟೂಡೆಂಟ್ಸ್, ನೀವು ಎನ್ ಸಿ ಆರ್ ಟಿ ಬಿಟ್ಟು ಎಲ್ಲಿ ಹೋಗಬೇಕಾಗಿಲ್ಲ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ಅಂಡರ್ ವಿಚ್ ಅಗ್ರಿಮೆಂಟ್? ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದ ಅಡಿಯಲ್ಲಿ ಕೊನೆಗೊಂಡಿತು? ಮಂಗಳೂರು, ಮೈಸೂರು, ಮದ್ರಾಸ್, ಸಲವಾಯ್. 1982ರಾಗ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಆಯಿತು. ಅವಾಗ ಇದರಲ್ಲಿ ಮಡಿತನ ಈ ಯುದ್ಧವನ್ನು ಟಿಪ್ಪು ಸುಲ್ತಾನ ವೀರದಿಂದ ಹೋರಾಡಿ ಭಾಳಷ್ಟು ಅವ್ರು ಏನು ಮಾಡ್ತಾರೆ, ಇಂಗ್ಲೀಷರು ಬೇರೆ ಸೈನ್ಯ ಜೊತೆಯಿಂದ ಆಕ್ರಮಣ ಮಾಡಿಕೊಡ್ತಾರೆ ಇವನ ಪ್ರದರ್ಶನ. ಇವ ಮತ್ತು ದಂಡೆತ್ತಿ ಹೋಗಿ ಆಕ್ರಮಣ ಮಾಡ್ಕೊಂತಾರೆ, ಬ್ರಿಟಿಷರಿಗೆ ಇನ್ಸಲ್ಟ್ ಆಗ್ತೈತೆ. ಅದಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ, ದಟ್ ಈಸ್ ಮಂಗಳೂರು ಒಪ್ಪಂದ. ಮಂಗಳೂರು ಒಪ್ಪಂದ ಪ್ರಕಾರ ಯಾರ್ಯಾರು ಅವ್ರವ್ರ ಪ್ರದೇಶ ವಶಪಡಿಸ್ಕೊಂಡ್ರೆ ಅವ್ರಿಗೆ ಬಿಟ್ಟು ಕೊಡಬೇಕಾಯಿತು. ಹಾಗಾದರೆ ಈ ಆಪ್ಷನ್ಸು ಮಂಗಳೂರು ಒಪ್ಪಂದ. ನೆಕ್ಸ್ಟ್ ಕ್ವಶನ್ ನಂಬರ್ 20. ವಿಚ್ ಇಯರ್ ವಾಸ್ ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೌಸ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಪ್ಲ್ಯಾನ್ ಸ್ಟಾರ್ಟೆಡ್? ಸಂಸತ್ತಿನ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯನ್ನು ಯಾವ ವರ್ಷ ಪ್ರಾರಂಭಿಸಲಾಯಿತು? MP ಲ್ಯಾಡ್ ಸ್ಕೀಮ್ ನೋಡ್ರಿ, ನಾ ಗೌರ್ಮೆಂಟ್ ಆಫ್ ಇಂಡಿಯಾ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸ್ 2 to 3 ಕ್ವಶನ್ ಬರ್ತಾವೆ ಅಂತೇಳಿ ನಾನು ಹೇಳಿದ್ದೆ. MP ಲ್ಯಾಡ್ಸು ಇದನ್ನು 1993 ಡಿಸೆಂಬರ್ ಒಳಗೆ ಜಾರಿಗೆ ತಂಬರ್ತಾರೆ. ಒಬ್ಬ ಲೋಕಸಭಾ ಸದಸ್ಯರು ತಮ್ಮ ಕ್ಷೇತ್ರದೊಳಗೆ 5 ಕೋಟಿವರೆಗೆ ಖರ್ಚು ಮಾಡ್ಬೋದು. ತಮ್ಮ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರ ಅವರು ಅಭಿವೃದ್ಧಿ ಮಾಡ್ಬೇಕಾರೆ 25 ಲಕ್ಷವರೆಗೆ ಈ ಒಂದು ಯೋಜನೆ ಒಳಗೆ ಖರ್ಚು ಮಾಡ್ಬೋದು. ನೆಕ್ಸ್ಟ್, ದ ಕುಕ್ ಸ್ಟ್ರೇಟ್ ಈಸ್ ಸಿಚುವೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ? ಕುಕ್ ಜಲಸಂಧಿಯು ಕೆಳಗಿನ ಯಾವ ದೇಶಗಳನ್ನ ಹೇಳಿದೆ? ನಿಮಗೆ ಜೋಗ್ರಫಿ ಕ್ವಶನ್ಸು, ಫಿಸಿಕಲ್ ಜೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಅಂತ ಹೇಳಿದೆ. ನಿಮಗೆ ನೋಡಿರಿ, ಜಲಸಂಧಿ ಬಗ್ಗೆ ಕೇಳೋಣ. ಜಲಸಂಧಿ ಅಂದ್ರೆ ಏನು? ಹಾಗಾದರೆ ಫಸ್ಟು ಕುಕ್ ಸ್ಟ್ರೇಟ್ ಎಲ್ಲಿ ಬರ್ತದೆ ಅಂತ ಆಪ್ಷನ್. ಕುಕ್ ಜಲಸಂಧಿ ಈ ಕಡೆಗೆ ಯಾವುದೇ? ರಷ್ಯಾ, ಆಸ್ಟ್ರೇಲಿಯಾ, ಇರಾನ್ ಆ್ಯಂಡ್ ನ್ಯೂಜಿಲೆಂಡ್. ಫಸ್ಟ್ ನಮಗೆ ಜಲಸಂಧಿ ಅಂದರೆ ಏನು? ದ ನ್ಯಾರೋ ಪ್ಯಾಸೇಜ್ ಆಫ್ ವಾಟರ್ ಕನೆಕ್ಟಿಂಗ್ 2 seas ಆರ್ 2 ಅದರ್ ಲಾರ್ಜ್ ಏರಿಯಾಸ್ ಆಫ್ ವಾಟರ್. 2 ಸಮುದ್ರಗಳು ಅಥವಾ 2 ನೀರಿನ ಭಾಗಗಳನ್ನು ಸೇರ್ಸಕ್ಕಂಥ ಒಂದು ಸಂಧಿ, ಅದಕ್ಕೆ ಜಲಸಂಧಿ ಅಂತ ಕರೀತಾರೆ. ನಮ್ಮ ಇಂಡಿಯಾದೊಳಗೆ ಪಾಕ್ ಜಲಸಂಧಿ, ಇಲ್ಲೇ ಸೌತ್ ಐಸ್ಲ್ಯಾಂಡ್ ದಕ್ಷಿಣ ನಡುಗಡ್ಡೆ ಮತ್ತು ಉತ್ತರ ನಡುಗಡ್ಡೆ, ನ್ಯೂಜಿಲೆಂಡ್ನಲ್ಲಿನ ದಕ್ಷಿಣ ಮತ್ತು ಉತ್ತರ ನಡುಗಡ್ಡೆಗಳನ್ನ ಈ ಕುಕ್ ಸ್ಟ್ರೇಟು ಬೇರ್ಪಡಿಸ್ತದೆ. ಅದು ಎಲ್ಲಿದೆ ಹಾಗಾದರೆ? ನ್ಯೂಜಿಲೆಂಡ್ನಲ್ಲಿ ಇದೆ.